ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ಏನು ಮಾತಾಡ್ತೀವಿ ಅಂತಂದರೆ ಮೋಸ್ಟ್ಲಿ ಅಬೌಟ್ ದ ಲೇಟೆಸ್ಟ್ ಅಪ್ಡೇಟ್ಸ್ ವಿಚ್ ವಿ ಹ್ಯಾವ್ ಗಾಟ್. ಯಾವ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ, ಯಾರ್ಯಾರು ಏನೇನು ಸಪೋರ್ಟ್ ಮಾಡಿದ್ದಾರೆ, ಇನ್ನೂ ಎಷ್ಟು ವೋಟ್ ಬೇಕಿತ್ತು ಅವ್ರಿಗೆ, ಏನೇನು ಡಿಮ್ಯಾಂಡ್ಸ್ ಬೇಕಿತ್ತು ಹಾಕಿದ್ದಾರೆ ಟಿ ಡಿ ಪಿ ಅವರು ಮತ್ತು ಜನತಾದಳ್ ಬಿಹಾರ್ ಗೌರ್ಮೆಂಟ್ ಅವರು ಅಂತ ಕೂಡ ನೋಡೋಣ ಈ ವಿಡಿಯೋದಲ್ಲಿ. ಸೊ ಬೇಸಿಕಲಿ ರಿಸಲ್ಟ್ಸ್ ಡಿಕ್ಲೇರ್ ಆಯಿತು. 240 ಸೀಟ್ಸ್ ಬಿ ಜೆ ಪಿಗೆ ಬಂತು. ಸೊ ಬಟ್ 272 ಬೇಕಿತ್ತು, ದಟ್ಸ್ ದ ಮ್ಯಾಜಿಕ್ ನಂಬರ್. ಬಟ್ ಅನ್ಫಾರ್ಚುನೇಟ್ಲಿ 240 ಬಂತು. ಬಟ್ ಇಟ್ಸ್ ಸ್ಟಿಲ್ ಎ ಡೀಸೆಂಟ್ ನಂಬರ್. ಸೊ ಅವ್ರಿಗೆ ಇನ್ನೂ 32 ಸೀಟ್ಸ್ ಬೇಕಿತ್ತು ಟು ಫಾರ್ಮ್ ಎ ಗೌರ್ಮೆಂಟ್. ಸೊ ಅವ್ರು ಏನು ಮಾಡಿದ್ರು ಅಂತಂದ್ರೆ ಅವ್ರ ಫ್ರೆಂಡ್ಸ್ನೆಲ್ಲರನ್ನು ಕರೆದು ನೀವು ಫಾರ್ಮ್ ಮಾಡ್ತೀರಾ ನಮ್ಮ ಜೊತೆ ಗೌರ್ಮೆಂಟ್ ಅಂತ ಕೇಳಿದಕ್ಕೆ ಸೊ ಮೋಸ್ಟ್ ಆಫ್ ದಮ್ ಟೋಲ್ಡ್ ಎಸ್ ಅಂತ ಇವಾಗ ಅವ್ರಿಗೆ ನ್ಯೂಸ್ ಇದೆ. ಸೊ ಅದರಲ್ಲಿ ಮೇಜರ್ ಪಾರ್ಟೀಸ್ ಯಾರು ತುಂಬಾ ಸಪೋರ್ಟ್ ಕೊಡ್ತಿರೋದು ಅಂತಂದ್ರೆ ಟಿ ಡಿ ಪಿ ಮತ್ತೆ ತೆಲುಗು ದೇಶಂ ಪಾರ್ಟಿ ಅಂತ ಅಂದ್ಬಿಟ್ಟು ಮತ್ತೆ ಜನತಾದಳ್ ಪಾರ್ಟಿ ಅಂತ ಅಂದ್ಬಿಟ್ಟು ಬಿಹಾರ್ ಗೌರ್ಮೆಂಟ್. ಸೊ ಟಿ ಡಿ ಪಿ ಹೆಡ್ ಯಾರು ಅಂತಂದ್ರೆ ಚಂದ್ರಬಾಬು ನಾಯ್ಡು ಅಂಡ್ ಜನತಾದಳ್ ಹೆಡ್ ಯಾರು ಅಂತ ಕೇಳಿದ್ರೆ ನಿತೀಶ್. ಸೊ ಇವತ್ತು ನೀವು ಬೆಳಗ್ಗೆ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಚೀಫ್ ಮಿನಿಸ್ಟರ್ಸು ಮತ್ತು ಪಾರ್ಟಿ ಹೆಡ್ಸು, ಈ ರೀಜನಲ್ ಪಾರ್ಟಿ ಹೆಡ್ಸ್ ಇರ್ತಾರಲ್ಲ ಆ ಊರ್ದು ಚಿಕ್ಕ ಚಿಕ್ಕ ಪಾರ್ಟಿ ಹೆಡ್ಸ್ ಇರ್ಬೋದು, ಎಲ್ಲರೂ ಡೆಲ್ಲಿಗೆ ಹೋಗಿದ್ದಾರೆ. ಸೊ ಎಕ್ಸಾಂಪಲ್ ಯಾರು ಅಂತಂದರೆ ಕುಮಾರಸ್ವಾಮಿ ಜೆ ಡಿ ಎಸ್ ಅವರು ಕೂಡ ಕರ್ನಾಟಕದಿಂದ ಹೋಗಿದ್ದಾರೆ ಆ ಕಡೆ, ಬಿಕಾಸ್ ಅವ್ರದ್ದು ಬಿ ಜೆ ಪಿಗೆ ಫ್ರೆಂಡ್ ಇರೋದು. ಆ್ಯಂಡ್ ಈ ಕಡೆ ನೋಡಿದ್ರೆ ಚಂದ್ರಬಾಬು ನಾಯ್ಡು ಹೋಗಿದ್ದಾರೆ, ಮತ್ತು ಆ ಕಡೆ ನೋಡಿದ್ರೆ ನಿತೀಶ್ ಅವರು ಹೋಗಿದ್ದಾರೆ, ತುಂಬ ಜನ, ಮತ್ತು ಮಹಾರಾಷ್ಟ್ರದಿಂದ ಏಕನಾಥ್ ಶಿಂಡೆ ಹೋಗಿದ್ದಾರೆ. ಸೊ ಎಲ್ಲರೂ ಹೋಗಿದ್ದಾರೆ ಟು ಮೀಟ್, ಒಂದು ಪಾರ್ಟಿ ಮೀಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅವ್ರು ಏನಂತ ಕರೀತಾರೆ ಅಂತಂದರೆ ಎನ್ ಡಿ ಎ ಅಂತ ಕರೀತಾರೆ. ಬಿ ಜೆ ಪಿ ಟಿ ಡಿ ಪಿ ಇವರು ಬಿ ಜೆ ಪಿ ಟಿ ಡಿ ಪಿ ಎಲ್ಲರನ್ನೂ ಸೇರಿ ಅವರು ಎನ್ ಡಿ ಎ ಅಂತ ಕರೀತಾರೆ. ಓಕೆನಾ. ಅವ್ರು ಎನ್ ಡಿ ಎ ಅನ್ನೋದು ಇವಾಗ ಗೌರ್ಮೆಂಟ್ ಫಾರ್ಮ್ ಮಾಡ್ತಿದೆ ಅಂತ ಅಂದ್ಬಿಟ್ಟು. ಇವಾಗ ನಾಟ್ ಜಸ್ಟ್ ಬಿ ಜೆ ಪಿ, ಇಟ್ಸ್ ಅನ್ ಎನ್ ಡಿ ಎ ಹೂ ಇಸ್ ಫಾರ್ಮಿಂಗ್ ದ ಗೌರ್ಮೆಂಟ್. ಬಿ ಜೆ ಪಿ ವಿಲ್ ಬಿ ದ ಮೆಜಾರಿಟಿ ಆ ಎನ್ ಡಿ ಎ ಒಳಗೆ. ಸೊ ಇವಾಗ ಎಲ್ಲ ಮೀಟಿಂಗ್ ಎಲ್ಲ ಮುಗಿದಾದ್ಮೇಲೆ ರಿಸಲ್ಟ್ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲರೂ ಯುನಾನಮಸ್ ಅಲ್ಲಿ ಒಟ್ಟಿಗೆ ಹೇಳಿರೋದೇನು ಅಂತಂದ್ರೆ ಮೋದಿ ವಿಲ್ ಬಿ ದ ಅಲಯನ್ಸ್ ಲೀಡರ್ ಅಂತ ಅಂದ್ಬಿಟ್ಟು. ಅಲಯನ್ಸ್ ಅಂತಂದ್ರೆ ಫ್ರೆಂಡ್ಶಿಪ್ ಅಂತ ಅನ್ಕೊಬೋದು ನೀವು. ಸೊ ಎಲ್ಲರೂ ಸೇರಿ ಮೋದಿನ ನಾವು ಪ್ರೈಮ್ ಮಿನಿಸ್ಟರ್ ಮಾಡೋಣ ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ June 8th ವಿಲ್ ಬಿ Narendra Modi will be taking the oath as again for the third consecutive time as a Prime Minister of India, which is very, very great news for all of us. So and even the stock market is also recovering, which says it's a very good move ಅಂತ ಅಂದ್ಬಿಟ್ಟು. So this is all the things which we have recently got the updates ಅಂತ ಅಂದ್ಬಿಟ್ಟು. Now we will see ಇವಾಗ ಟಿ ಡಿ ಪಿ ಆಗ್ಬೋದು, ಈ ಕಡೆ ಜನತಾದಳ್ ಪಾರ್ಟಿ ಆಗ್ಬೋದು, ಸುಮ್ಮನೆ ಅಂತೂ ಅವ್ರ ಜೊತೆ ಫ್ರೆಂಡ್ಶಿಪ್ ಅಂತೂ ಆಗಕ್ಕಾಗಲ್ಲ. ಬಿಕಾಸ್ ಇನ್ ರಿಟರ್ನ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಏನೋ ಒಂದು ಅಂತ ಅಂದ್ಬಿಟ್ಟು. ಅವ್ರ ಸ್ಟೇಟ್ಗೆ ಆಗ್ಬೋದು, ಅವ್ರ ಪಾರ್ಟಿಗೆ ಆಗ್ಬೋದು, ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ವಾಟ್ ಆರ್ ದ ಡಿಮ್ಯಾಂಡ್ಸ್, ಏನು ಟಿ ಡಿ ಪಿ ಕೇಳ್ತು, ಏನು ನಿತೀಶ್ ಅವ್ರ ಗೌರ್ಮೆಂಟ್ ಕೇಳ್ತು ಅಂತ ನೋಡೋಣ. ಫಸ್ಟ್ ವಿಲ್ ಟಾಕ್ ಅಬೌಟ್ ದ ಟಿ ಡಿ ಪಿ ಗೌರ್ಮೆಂಟ್. So Chandrababu Naidu laid down few of the demands he wanted for his state. ಏನು ಅನ್ನೋದು ಫಸ್ಟ್ ಮೇಜರ್ ಥಿಂಗ್ ಏನು ಅಂತಂದರೆ ಸ್ಪೆಷಲ್ ಸ್ಟೇಟಸ್ ಫಾರ್ ಆಂಧ್ರ ಪ್ರದೇಶ್ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಸೊ ವಾಟ್ ಈಸ್ ದ ಸ್ಪೆಷಲ್ ಸ್ಟೇಟಸ್ ಅಂತ ಅಂದರೆ ಆಂಧ್ರ ಪ್ರದೇಶ್ ಬಿಫೋರ್ 2014 ಇಟ್ ವಾಸ್ ಒನ್ ಸಿಂಗಲ್ ಸ್ಟೇಟ್, ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶ್ ಅಂತ ಅಂದ್ಬಿಟ್ಟು. ಆಮೇಲೆ 2014 ಆದ್ಮೇಲೆ ಡಿವೈಡ್ ಆಯಿತು ಆಸ್ ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶ್. ಸೊ ಈಗ ಆಂಧ್ರ ಪ್ರದೇಶ್ಗೆ ಸ್ಪೆಷಲ್ ಸ್ಟೇಟಸ್ ಬೇಕು. ಏನು ಅಂತಂದರೆ ಎಕ್ಸ್ಟ್ರಾ ಸೆಂಟ್ರಲ್ ಫಂಡ್ಸ್ ಬೇಕು ಅಂತ ಕೇಳಿದ್ದಾರೆ. ಸ್ಪೆಷಲ್ ಸ್ಟೇಟಸ್ ಅಂತಂದರೆ ಇದೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡೋದು ಆ ಸ್ಟೇಟ್ನ ಅಂತ ಅಂದ್ಬಿಟ್ಟು. ಹಿಂಗೆ ಬೈ ಗಿವಿಂಗ್ ದ ಎಕ್ಸ್ಟ್ರಾ ಫಂಡ್ಸ್ ಟು ದೆಮ್, ಬೈ ಗಿವಿಂಗ್ ಲೋನ್ಸ್ ಟು ದೆಮ್, ಗ್ರಾಂಟಿಂಗ್ ಲೋನ್ ಟು ದೆಮ್, ಇನ್ನೊಂದೇನು ಅಂತಂದರೆ ಟ್ಯಾಕ್ಸ್ ಕಡಿಮೆ ಮಾಡೋದು, ಇಂಥ ವಿಷಯದಲ್ಲಿ ಬೇಕು ಅಂತಾನು ಕೇಳಿದಾರಂತೆ. ದೀಸ್ ಆರ್ ಲೈಕ್ ಸ್ಪೆಕ್ಯುಲೇಷನ್ಸ್, ವಿ ಆರ್ ಸ್ಟಿಲ್ ಡೂ ನೋ ವಾಟ್ ಇಸ್ ದ ಆ್ಯಕ್ಚುಯಲ್ ನ್ಯೂಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಕರೆಕ್ಟ್ ಮೀ ಇಫ್ ಐ ರಾಂಗ್. ಆ್ಯಂಡ್ ದ ಸೆಕೆಂಡ್ ಏನು ಡಿಮ್ಯಾಂಡ್ ಕೇಳಿದ್ದಾರೆ ಅಂತಂದರೆ ಇವಾಗ ಪ್ರೈಮ್ ಮಿನಿಸ್ಟರ್ ಕೆಳಗೆ ದೇರ್ ವಿಲ್ ಬಿ ಆನ್ ಯೂನಿಯನ್ ಆಫ್ ಮಿನಿಸ್ಟರ್ಸ್ ಅಂತ ಇರ್ತಾರೆ. ಸೊ ಇವಾಗ ಎಂ ಪಿಸ್ ಬಂದ್ಬಿಟ್ಟು 543 ಎಂ ಪಿಸ್ ಇರ್ತಾರಲ್ಲ, ಅದರಲ್ಲಿ ಮತ್ತೆ ಸ್ವಲ್ಪ ಜನನ ಯೂನಿಯನ್ ಆಫ್ ಮಿನಿಸ್ಟರ್ಸ್ ಅಂತ ಮಾಡ್ತಾರೆ. ಏನು ಅಂತಂದ್ರೆ ಒಬ್ಬೊಬ್ಬರು ಮಿನಿಸ್ಟರ್ಗೂ ಒಂದೊಂದು ಪೋರ್ಟ್ಫೋಲಿಯೋ ಅಂತ ಕೊಡ್ತಾರೆ. ಅಂತಂದ್ರೆ ನೋಡಪ್ಪ ನೀನು ಇದನ್ನ ರೂರಲ್ ಡೆವಲಪ್ಮೆಂಟ್ಗೆ ನೀನು ಹೆಡ್ಡು, ನೋಡಪ್ಪ ಇದು ವಾಟರ್ ರಿಸೋರ್ಸ್ ನೋಡ್ಕೊಳಕ್ಕೆ ನೀನು ಹೆಡ್ಡು, ಈ ಕಡೆ ಫಾರಿನ್ ಇದು ನೋಡೋಕ್ಕೆ ನೀನು ಹೆಡ್ಡು, ಈ ಕಡೆ ಫಿನಾನ್ಸ್ ನೋಡೋಕ್ಕೆ ನೀನು ಹೆಡ್ಡು ಅಂತ ಅಂದ್ಬಿಟ್ಟು ಡಿವೈಡ್ ಮಾಡ್ತಾರೆ. ಎಲ್ಲರೂ ಮಾಡಲ್ಲ, 543 ಮಾಡಲ್ಲ, ಅದ್ರಲ್ಲಿ ಸ್ವಲ್ಪ ಜನ ತಗೊಂಡು ಯೂನಿಯನ್ ಆಫ್ ಮಿನಿಸ್ಟರ್ಸ್ ಅಂತ ಮಾಡ್ತಾರೆ. ಆ ಯೂನಿಯನ್ ಆಫ್ ಮಿನಿಸ್ಟರ್ ಒಂದು 50 ಜನ ಮಾಡಿದ್ದಾರೆ ಅನ್ಕೊಳ್ಳಿ, ಅದ್ರಲ್ಲಿ ಸ್ವಲ್ಪ ಶೇರು ನಮ್ಮ ಟಿ ಡಿ ಪಿ ಅವ್ರ ಮೆಂಬರ್ಸ್ಗೂ ಕೊಡಬೇಕು ಅಂತ ಅಂದ್ಬಿಟ್ಟು ಕೇಳಿದಾರಂತೆ. ಅಫ್ಕೋರ್ಸ್ ಕೇಳ್ತಾರೆ. ದಟ್ ಇಸ್ ಸೆಕೆಂಡ್ ಡಿಮ್ಯಾಂಡ್ ಹಿ ಹ್ಯಾಸ್ ಆಸ್ಕ್ಡ್ ಫಾರ್. ಅಂಡ್ ದ ಥರ್ಡ್ ಥಿಂಗ್ ಏನು ಅಂತ ಕೇಳಿದ್ದಾರೆ ಅಂತಂದ್ರೆ ಬೇಸಿಕಲಿ ಪೋಲವರಂ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿ ಒಂದು ಬಿಗ್ಗೆಸ್ಟ್ ಪ್ರಾಜೆಕ್ಟ್ ನಡೀತಿದೆ ರಿಗಾರ್ಡಿಂಗ್ ದಿಸ್ ಇರಿಗೇಷನ್, ಡ್ಯಾಮ್ಸ್, ಆಲ್ ದೋಸ್ ಥಿಂಗ್ಸ್. ಸೊ ಅದಕ್ಕೆ ನಮಗೆ ಸೆಂಟ್ರಲ್ ಕಡೆಯಿಂದ ತುಂಬ ಸಪೋರ್ಟ್ ಬೇಕು ಅಂತಲೂ ಕೇಳಿದಾರಂತೆ. ಆಮೇಲೆ ಇನ್ನೊಂದೇನು ಅಂತಂದರೆ ಅಮರಾವತಿಗೆ ಒಂಥರ ಸ್ಪೆಷಲ್ ಅಡ್ವಾಂಟೇಜಸ್ ಬೇಕು ನಮಗೆ, ಬಿಕಾಸ್ ಅಮರಾವತಿ ಇಸ್ ಎ ನ್ಯೂ ಕ್ಯಾಪಿಟಲ್ ಅಲ್ವಾ. ಸೊ ಬಿಫೋರ್
10 years before Chandrababu Naidu made Amaravati as a capital, but ಆಮೇಲೆ ಜಗನ್ ಬಂದ ಮೇಲೆ ಜಗನ್ announced that 3 capitals ಅಂತ ಅಂದ್ಬಿಟ್ಟು, ಬಟ್ ಈಗ ಮತ್ತೆ Chandrababu Naidu he has won the state election, so he has asked for an revival of an Amaravati ಅಂತಂದ್ರೆ ಅಮರಾವತಿನ ಡೆವಲಪ್ ಮಾಡಬೇಕು, ನಮ್ಗೆ ಸಪೋರ್ಟ್ ಬೇಕಿದೆ, ನಮಗೆ ಫಂಡ್ಸ್ ಬೇಕಿದೆ ಅಂತಾನು ಕೇಳಿದಾರಂತೆ. ಸೊ ಅಂತ ಕೇಳಿದರೆ, ಆ್ಯಂಡ್ ದೇರ್ ಇಸ್ ಅಗೇನ್ ಎ ಸ್ಪೆಕ್ಯುಲೇಷನ್ ದಟ್ ಇಸ್ ಸನ್ ಇಸ್ ನಾರಾ ಲೋಕೇಶ್ ಅಂತ ಅಂದ್ಬಿಟ್ಟು ಅವ್ರನ್ನ ಸೆಂಟ್ರಲ್ ಪಾಲಿಟಿಕ್ಸ್ಗೆ ತೊಗೊಂಬರ್ಬೇಕು, ಇಂಟ್ರಡ್ಯೂಸ್ ಮಾಡಬೇಕಂತ ಕೂಡ ಅನ್ಕೊಂತಿದ್ದಾರೆ ಅಂತೆ. ದೀಸ್ ಆರ್ ದ ಸ್ಪೆಕ್ಯುಲೇಷನ್ಸ್. ಅಪಾರ್ಟ್ ಫ್ರಮ್ ದಿಸ್ ದೇರ್ ಇಸ್ ಒನ್ ಮೋರ್ ಮೇಜರ್ ಡಿಮ್ಯಾಂಡ್. ಏನು ಅಂತ ಅಂದರೆ ಸ್ಪೀಕರ್ ಪೊಸಿಷನ್ ಆಫ್ ಎನ್ ಲೋಕಸಭಾ ಶುಡ್ ಬಿ ಗಿವನ್ ಫಾರ್ ದ TDP ಅಂತ ಹೇಳಿದ್ದಾರೆ. ಏನಕ್ಕೆ, ವಾಟ್ ಇಸ್ ದಿಸ್ ಸ್ಪೀಕರ್, ವೈ ಡು ದೇ ನೀಡ್ ಸ್ಪೀಕರ್ ಪೊಸಿಷನ್ ಅಂತ ಕೇಳಿದ್ರೆ, ಬಿಕಾಸ್ ಇವಾಗ 543 MPs ಇರ್ತಾರಲ್ಲ, ಅದರಲ್ಲೂ ಒಬ್ಬರನ್ನ ಹೆಡ್ ಅಂತ ಮಾಡ್ತಾರೆ, ಆ ಲೋಕಸಭಾ ಪಾರ್ಲಿಮೆಂಟ್ಗೆ ಹೆಡ್ ಅಂತ ಮಾಡ್ತಾರೆ. ಆ ಹೆಡ್ ಯಾರು ಅಂತ ಅಂದರೆ ಸ್ಪೀಕರ್. ಅವ್ರ ಕೆಲಸ ಜವಾಬ್ದಾರಿಗಳೇನು ಅಂತಂದರೆ ಬೇಸಿಕಲಿ ಎಲ್ಲನೂ ಕರೆಕ್ಟಾಗಿ ನಡೀತಿದ್ಯಾ, ಇವಾಗ ಏನೇ ಒಂದು ಡಿಬೇಟ್ ಮಾಡ್ತಿದೆ ಒಂದು ಬಿಲ್ ಮೇಲೆ, ಏನೋ ಒಂದು ಹೊಸ ರೂಲ್ ತೊಗೊಂಬರ್ಬೇಕು ಇಂಡಿಯಾಲ್ ಅಂತಂದಾಗ ಡಿಬೇಟ್ ಎಲ್ಲ ನಡೀತಿದ್ಯಾ ಕರೆಕ್ಟಾಗಿ, ಈ ಪಾರ್ಟಿ ಕರೆಕ್ಟಾಗಿ ನಾವು ಟೈಮ್ ಅಲೋಕೇಟ್ ಮಾಡಿದ್ದೀವ ಮಾತಾಡೋಕ್ಕೆ, ವೆದರ್ ಎಲ್ಲ ನೋಡ್ಕೊಳ್ಳೋದು. ಮತ್ತು ಇವಾಗ ಏನೋ ಒಂದು ಡಿಸಿಷನ್ಗೆ ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ, ಅದನ್ನು ಲಾಸ್ಟ್ ಫೈನಲೈಸ್ ಮಾಡಿ ಅಪ್ರೂವ್ ಮಾಡೋದು ಯಾರು ಅಂತ ಕೇಳಿದ್ರೆ ಸ್ಪೀಕರ್ ಅಂತಂದ್ಬಿಟ್ಟು ಅವ್ರದ್ದು. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಅಂತಲ್ಲ, ಇಟ್ಸ್ ಲೈಕ್ ವೆರಿ ಪವರ್ಫುಲ್ ಥಿಂಗ್ ವಾಟ್ ಸ್ಪೀಕರ್ ಹ್ಯಾಸ್ ಇಸ್ ದಟ್ he has a right for the anti-deflection law ಅಂತ ಅಂದ್ಬಿಟ್ಟು. ಏನಿದೆ ಅಂತಂದರೆ anti-deflection law ಅಂತಂದರೆ ಬೇಸಿಕಲಿ ದಟ್ ಸ್ಪೀಕರ್ ವಿಲ್ ಹ್ಯಾವ್ ದ ಪವರ್ ಟು ಡಿಸ್ಕ್ವಾಲಿಫೈ ಅನ್ MP. ಇವಾಗ 543ಯಲ್ಲಿರೋರನ್ನ ಡಿಸ್ಕ್ವಾಲಿಫೈ ಮಾಡೋಕ್ಕೆ ಪವರ್ ಇರೋದು ಯಾರಿಗೆ ಅಂತ ಕೇಳಿದರೆ ಸ್ಪೀಕರ್ಗೆ. ಇವಾಗ ಫಾರ್ ಎಕ್ಸಾಂಪಲ್ ನಾಳೆ ಬಂದ್ಬಿಟ್ಟು ಕಾಂಗ್ರೆಸ್ ಏನಕ್ಕೋ ಇಲ್ಲಾಂದರೆ ಬೇರೆ ಏನೋ ಒಂದು ಪಾರ್ಟಿ BJP ಕಡೆಯಿಂದ MLA ಈ ಕಡೆ ತೊಗೊಂಡ್ಬಿಟ್ರು ಅನ್ಕೋ, ದಟ್ ಈಸ್ ನಾಟ್ ಪಾಸಿಬಲ್. ಇಟ್ ಕೆನಾಟ್ ಬಿ. ಒನ್ಸ್ ಎಲೆಕ್ಷನ್ಸ್ ಇಸ್ ಡನ್, ಒನ್ಸ್ ದ ಪಾರ್ಟಿ ಇಸ್ ಫಾರ್ಮ್, ಈ ಕಡೆಯಿಂದ ಈ ಕಡೆ ಪಾರ್ಟಿ ಮೂವ್ ಆದರೆ ದೆನ್ ದಟ್ ಪರ್ಸನ್ ವಿಲ್ ಬಿ ಡಿಸ್ಕ್ವಾಲಿಫೈಡ್. ಆ ಥರ ಹೂ ಕ್ಯಾನ್ ಬಿ ಡಿಸ್ಕ್ವಾಲಿಫೈಡ್, ಹೂ ಕೆನಾಟ್ ಬಿ ಡಿಸ್ಕ್ವಾಲಿಫೈಡ್ ಅನ್ನೋದು ಪವರ್ ಯಾರ ಹತ್ರ ಇರುತ್ತೆ, ಸ್ಪೀಕರ್ ಹತ್ರ ಇರುತ್ತೆ. ದೀಸ್ ಆರ್ ಲೈಕ್ ವೆರಿ ಫ್ಯೂ ಥಿಂಗ್ಸ್ ಐ ಹ್ಯಾವ್ ಎಕ್ಸ್ಪ್ಲೇನ್, ಬಟ್ ಹಿ ಹ್ಯಾಸ್ ಸೋ ಮೆನಿ ಅದರ್ ಪವರ್ಸ್. ಸೊ TDPಗೆ ಸ್ಪೀಕರ್ ಪೊಸಿಷನ್ ಕೊಡಬೇಕಂತನೂ ಒಂದು ಡಿಮ್ಯಾಂಡ್ ಕೇಳಿದಾರಂತೆ, ಸ್ಪೆಕ್ಯುಲೇಷನ್ ಅಗೇನ್. ಸೊ ದೀಸ್ ಆರ್ ದ ಮೇಜರ್ ಡಿಮ್ಯಾಂಡ್ಸ್ ವಾಟ್ TDP ಹ್ಯಾಸ್ ಆಸ್ಕ್ಡ್ ಫಾರ್. ನೆಕ್ಸ್ಟ್ ವಿಲ್ ಸಿ ವಾಟ್ ಜನತಾ ದಲ್, ಬಿಹಾರ್ಸ್ ಗವರ್ನಮೆಂಟ್, ದ ಬಿಹಾರ್ CM ನಿತೀಶ್ has asked for ಅಂತಂದ್ರೆ. one thing again, he has also, there is lot of unemployment in the Bihar, so he has asked for a special treatment. Again, the special status for Bihar is one speculation, and the second thing ಅಂತಂದ್ರೆ same as what TDP asked for, major portfolios ಇರುತ್ತಲ್ಲ, ಆ ಮಿನಿಸ್ಟರ್ಸ್ ಇರ್ತಾರಲ್ಲ, ನಾನು ಹೇಳಿದ್ನಲ್ಲ ಒಂದು ಯೂನಿಯನ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ, ಆ ಯೂನಿಯನ್ ಆಫ್ ಮಿನಿಸ್ಟರ್ಸ್ ಅಲ್ಲಿ ನಮ್ಮ ಬಿಹಾರ್ ಅವ್ರ ಮಿನಿಸ್ಟರ್ಸ್ನು ಕೂಡ ಸ್ಪೆಷಲ್ ಆಗಿ ಕೊಡಬೇಕು, ಅವ್ರಿಗೂ ಪೋರ್ಟ್ಫೋಲಿಯೋಸ್ ಕೊಡಬೇಕು. ಅದರಲ್ಲಿ ರೈಲ್ವೇಸ್ ಕೊಡಬೇಕು, ಮತ್ತು ಇನ್ನೊಂದು ಏನಂತಂದರೆ ಬೇಸಿಕಲಿ ರೈಲ್ವೇಸು ಮತ್ತು ವಾಟರ್ ರಿಗಾರ್ಡಿಂಗ್ದು ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ ಇದನ್ನೆಲ್ಲ ಕೊಡಬೇಕಂತಲೂ ಕೇಳಿದಾರೆ ಅಂತೆ. ಸೊ ದಿಸ್ ಇಸ್ ಅಗೇನ್ ಒನ್ ಮೋರ್ ಸ್ಪೆಕ್ಯುಲೇಷನ್. ಸೊ and apart from that, yes, they needed an central funds, lot of central funds ಬೇಕಂತನೂ ಕೇಳಿದಾರಂತೆ. and they wanted one more demand which they put forth is early assembly polls ಅಂತಂದ್ರೆ ಅವ್ರದ್ದು ಇವಾಗ ಸ್ಟೇಟ್ ಗೌರ್ಮೆಂಟ್ ಎಲೆಕ್ಷನ್ಸ್ ಬರ್ತಿದೆ, ಅದನ್ನ ಸ್ವಲ್ಪ ಮುಂಚೆನೇ ಇಡಬೇಕು ಅಂತಲೂ ಕೇಳಿದಾರಂತೆ. ಸೊ ದಟ್ ಈಸ್ ಒನ್ ಮೇಜರ್ ಥಿಂಗ್. ಆ್ಯಂಡ್ ಇದನ್ನೆಲ್ಲ ನೀವು ನೋಡ್ತಿದ್ರೆ ವೈ ಡಿಡ್ ದೇ ಆಸ್ಕ್ ಫಾರ್ ದ ಡಿಮ್ಯಾಂಡ್ಸ್ ಅಂತ ಕೇಳಿದ್ರೆ, ಬಿಕಾಸ್ ಇವಾಗ BJP ಇಸ್ 240, ಅವ್ರಿಗೆ ಇನ್ನೂ 32 ಸೀಟ್ ಬೇಕು ಟು ಫಾರ್ಮ್ ಎ ಗೌರ್ಮೆಂಟ್. ಅದು 32 ಸೀಟ್ ಯಾರು ಕೊಡ್ತಿದ್ದಾರೆ, ಈ ಕಡೆ TDP ಅವರು ಮತ್ತು ಚಿಕ್ಕ ಚಿಕ್ಕ ಪಾರ್ಟೀಸ್ ಎಲ್ಲನೂ ಕೊಡ್ತಿದ್ದಾರೆ. ಸೊ ಇವರೆಲ್ಲ ಕೊಡ್ತಿದ್ದಾರೆ, ಇನ್ ರಿಟರ್ನ್ ಅವ್ರಿಗೂ ಒಂದು ಈಕ್ವಲ್ ಆಗಿ ಏನೋ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಇವ್ರದ್ದು ಡಿಮ್ಯಾಂಡ್ಸ್ ಹೇಳಿದಾರಂತೆ. ಸೊ ಬೇಸಿಕಲಿ ದಟ್ಸ್ ವೈ ಇಫ್ ದೇ ಗಿವ್ ದ ಡಿಮ್ಯಾಂಡ್ಸ್, ಇವಾಗ ಇವ್ರ ಡಿಮ್ಯಾಂಡ್ಸ್ BJP ಡಿಮ್ಯಾಂಡ್ಸ್ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಸ್ ವಿ ಕ್ಯಾನ್ ಆಲ್ ಮೇಕ್ ಎ ಗವರ್ನಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಎಲ್ಲರೂ ಖುಷಿಯಾಗಿ ಗವರ್ನಮೆಂಟು ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಹ್ಯಾಪನಿಂಗ್ ಸೋ ಫಾರ್. ದೀಸ್ ಆರ್ ದ ಲೇಟೆಸ್ಟ್ ಅಪ್ಡೇಟ್ಸ್ ಐ ಹ್ಯಾವ್ ಗಾಟ್. ವಿ ವಿಲ್ ಸಿ. ಆ್ಯಂಡ್ ನರೇಂದ್ರ ಮೋದಿ ಕರೆಂಟ್ಲಿ 2024ಗೆ ಇನ್ನೂ PM ಆಗಿರೋದನ್ನ ಹೋಗಿ ಪ್ರೆಸಿಡೆಂಟ್ಗೆ ಹೋಗಿ ರೆಸಿಗ್ನೇಷನ್ ಮಾಡಿದಾರಂತೆ. ಸೊ ದ್ರೌಪದಿ ಮುರ್ಮು ಹೇಳಿದಾರಂತೆ, ಸೊ ಅಂಟಿಲ್ ನ್ಯೂ ಗವರ್ನಮೆಂಟ್ ಫಾರ್ಮ್ಸ್ ಯು ಬಿ ದ ಪ್ರೈಮ್ ಮಿನಿಸ್ಟರ್ ಅಲಾಂಗ್ ವಿತ್ ಯರ್ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. So we will see who will form the government soon. Most probably it's Narendra Modi as per the news, and we will see who will be what portfolios, what are the demands, actual demands asked by the TDP as well as the Bihar government. We'll see what all things will happen soon. We'll see how this coalition government is going to help, whether they will fulfill all the demands for the people, what are their vision, what are their mission ಅನ್ನೋದು ನೋಡೋಣ. So what are your thoughts on this ಅನ್ನೋದು please do comment in the comment section. Let's see, because each person have their own thought process, right? We'll think about that. And if you had liked this video, please do like, please do share this video and do subscribe.
ದಿಸ್ ಇಸ್ ಆಲ್ ಐ ವಾಂಟ್. ಥ್ಯಾಂಕ್ ಯು ಸೊ ಮಚ್.